ಮಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನೋಡಿ ಸಾರಿಗೆ ನೌಕರರು ಸಮಾವೇಶ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ನೋಡಿ ಬೆಲೆ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮೂರು ದೃಶ್ಯ ತೋರಿಸ್ತಾ ಇದ್ದೀವಿ. ಅಂಗನವಾಡಿ ಪ್ರೊಟೆಸ್ಟ್, ಸಾರಿಗೆ ಸಮಾವೇಶ, ಮೂರನೇದು ಕಾಂಗ್ರೆಸ್ನ ಪ್ರತಿಭಟನೆ. ತಲೆ ಮೇಲೆ ಸಿಲಿಂಡರ್ ಎತ್ಕೊಂಡು ಬೆಲೆ ಏರಿಕೆ ವಿರುದ್ಧ ಖಂಡಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಅಂತೂ ಫುಲ್ ಪ್ರೊಟೆಸ್ಟ್ನ ಪೂರ್ವಾದ ಸಾವಿರಾರು ಸಂಖ್ಯೆ ಕಾರ್ಯಕರ್ತರು ಸೇರಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ನನ್ನ ಪ್ರಕಾರ ಒಂದು 5 ಕಿಲೋಮೀಟರ್ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಜಾಮ್ ಜಾಮ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟೆಡ್ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ನನ್ನ ಸಹೋದ್ಯೋಗಿ ಮಂಜು ಆರ್ಯ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಪ್ರತಿಭಟನೆ ಕಾವು ಜೋರಾಗೇ ಇರುತ್ತೆ. 3 ಪ್ರತಿಭಟನೆಯ ರೂಪುರೇಷ ಅಂತೂ ಗೊತ್ತಿತ್ತು, ಬಟ್ ಆದರೆ ಅದರ ತೀವ್ರತೆ ಮತ್ತು ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸ್ತಿದ್ದಾರೆ, ಸರ್ಕಾರದಿಂದ ಯಾರಾದರೂ ಮಾತಾಡೋಕೆ ಬಂದಿದ್ದಾರಾ, ಏನು ಅಪ್ಡೇಟ್ಸ್ ಇದೆ? ಖಂಡಿತ ಹರೀಶ್, ಇವತ್ತು ಬೆಂಗಳೂರು ಒಂದು ರೀತಿ ಸರಣಿ ಒಂದು ಪ್ರತಿಭಟನೆಗೆ ಒಂದು ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಮುಂಜಾನೆ 10:30 ವೇಳೆಗೆ ಸುಮಾರು ಅಂಗನವಾಡಿ ಕಾರ್ಯಕರ್ತರು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಬಂದಿದ್ರು. ಜೊತೆಗೆ 2 ಬಣಗಳಾಗಿ ಕೂಡ ಅಷ್ಟೇ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಒಂದು ರ್ಯಾಲಿಯನ್ನ ಬಂದ್ರು. ಅಂದ್ರೆ ಎಲ್ಲೋ ಒಂದು ರೀತಿ ಅವರಲ್ಲೇ ಒಂದು ರೀತಿ ಬಿರುಕು ಕೂಡ ಅಷ್ಟೇ ಕಾಣಿಸ್ಕೊಂಡಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಅಷ್ಟೇ 2 ಬಣಗಳಿಂದಲೂ ಸುಮಾರು 4 ರಿಂದ 5 ಸಾವಿರ ಅಂಗನವಾಡಿ ಕಾರ್ಯಕರ್ತರು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಬಂದ್ರು. ಈ ಒಂದು ರ್ಯಾಲಿ ಬರ್ತಿರುವಂತಹ ಮಾರ್ಗ ಮಧ್ಯದಲ್ಲೇ ಮತ್ತೊಂದು ಕಡೆ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಕೂಡ ಅಷ್ಟೊಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಇವರ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಉದ್ದೇಶ ಅಂದ್ರೆ ದಿನನಿತ್ಯದ ಬಳಕೆಯ ಒಂದು ವಸ್ತುಗಳ ಬೆಲೆ ಏರಿಕೆ ಮತ್ತು LPG ದರವನ್ನು ಕೂಡ ಅಷ್ಟೇ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅಷ್ಟೇ ಅದೇ ಒಂದು ರಸ್ತೆ ಮಾರ್ಗದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಅಷ್ಟೇ ಹಮ್ಮಿಕೊಂಡಿದ್ರು. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಅಷ್ಟೇ ಅಂಗನವಾಡಿ ಕಾರ್ಯಕರ್ತರು ಒಂದು ರ್ಯಾಲಿಯನ್ನು ಕೂಡ ಬರ್ತಿದ್ರು. ಎಲ್ಲೋ ಒಂದು ರೀತಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸುಮಾರು 11 ಗಂಟೆಯಿಂದ 1 ಗಂಟೆಯ ಮಧ್ಯಭಾಗದಲ್ಲಿ ಮೆಜೆಸ್ಟಿಕ್ ಸುಮಾರು 5 ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಜೊತೆಗೆ ಆನಂದರಾವ್ ಸರ್ಕಲ್ ಅಂತೂ ಕಂಪ್ಲೀಟ್ ಆಗಿ ಜಾಮ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಬೇರೆ ಒಂದು ಪರ್ಯಾಯ ಮಾರ್ಗದ ಮುಖಾಂತರವಾಗಿ ಅಂದ್ರೆ ಆನಂದರಾವ್ ಸರ್ಕಲ್ ಮುಖಾಂತರವಾಗಿ ಹಳೆ JDS ಆಫೀಸ್, ರೇಸ್ ಕೋರ್ಸ್ ರೋಡ್ ಮತ್ತು ಮಹಾರಾಣಿ ಕಾಲೇಜ್ ಜಂಕ್ಷನ್ ಮುಖಾಂತರವಾಗಿ ಕಾರ್ಪೊರೇಷನ್ ತಲುಪುವಂತಹ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಟ್ರಾಫಿಕ್ ನ ಪೊಲೀಸರು ಮಾಡ್ಕೊಂಡಿದ್ರು. ಯಾಕಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ಮೆಜೆಸ್ಟಿಕ್ ನಿಂದ ಮಹಾರಾಣಿ ಕಾಲೇಜ್ವರೆಗೂ ಕೂಡ ಅಷ್ಟೇ ಏನು ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಇದೆ, ಆ ಒಂದು ಮೇಲ್ಸೇತುವೆಯನ್ನ ಕಂಪ್ಲೀಟ್ ಆಗಿ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಕ್ಲೋಸ್ ಮಾಡಿದ್ರು. ಯಾಕಂದ್ರೆ ರ್ಯಾಲಿ ಕೂಡ ಅಷ್ಟೇ ಅದೇ ಒಂದು ಮಾರ್ಗ ಮಧ್ಯದಲ್ಲಿ ಬರ್ತಾ ಇದ್ದಂತ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಈ ಒಂದು ರೀತಿಯಂತ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಅಷ್ಟೇ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೊಂಡಿದ್ರು. ಜೊತೆಗೆ ಸಾರಿಗೆ ನೌಕರರು ಕೂಡ ಅಷ್ಟೇ ಮೌರ್ಯ ಸರ್ಕಲ್ ನಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮೆಜೆಸ್ಟಿಕ್ ನ ಸುತ್ತಮುತ್ತವು ಸಾಕಷ್ಟು ರೀತಿಯಂತ ಒಂದು ವಾಹನದ ಒಂದು ಟ್ರಾಫಿಕ್ ನ ಸಮಸ್ಯೆ ಕೂಡ ಉದ್ಭವ ಆಯಿತು. ಸದ್ಯಕ್ಕೆ ಈಗ ಒಂದು ರೀತಿ ನಾರ್ಮಲ್ ಆಗಿ ಬಂದಿದೆ. ಯಾಕಂದ್ರೆ ಒಂದು ಕಡೆ ಒಂದು ಅಂಗನವಾಡಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಬಳಿ ಬಂದು ಅಲ್ಲಿ ಒಂದು ಸಮಾವೇಶವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ನೌಕರರು ಮೌರ್ಯ ಸರ್ಕಲ್ ನ ಬಳಿ ಕೂಡ ಅಷ್ಟೇ ಅವರು ಕೂತು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನೊಂದು ಕಾಂಗ್ರೆಸ್ನ ಒಂದು ಕಾರ್ಯಕರ್ತರು, ಕಾಂಗ್ರೆಸ್ನ ಮುಖಂಡರು ಮತ್ತು ಕಾಂಗ್ರೆಸ್ನ ನಾಯಕರು ಏನು ಈ ಒಂದು ಬೆಲೆ ಏರಿಕೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ರೆ ಅವರು ಕೂಡ ಅಷ್ಟೇ ಮೌರ್ಯ ಸರ್ಕಲ್ ನ ಬಳಿ ಬಂದು ಅವರೊಂದು ಪ್ರತಿಭಟನೆಯ ಸಮಾವೇಶವನ್ನ ಮಾಡ್ತಿದ್ರೆ. ಎಲ್ಲೋ ಒಂದು ರೀತಿ ಪೊಲೀಸರಿಗೆ 2 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ ನ ಒಂದು ವೇರಿಯೇಷನ್ಸ್ ನ ಕಂಟ್ರೋಲ್ ಮಾಡೋದೇ ಒಂದು ರೀತಿ ಅರಸಾಹಸ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಈ ಕ್ಷಣದ ಮಾಹಿತಿಗಾಗಿ.